ಎಲ್ಲಾರ್ಗು ನಮಸ್ಕಾರ ಕಣ್ರಪ್ಪ. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೀನಿಯಪ್ಪ. ಇವತ್ತು ಯಾವ ಅಡುಗೆ ತೋರಿಸ್ತಾವಿ ಅಂದರೆ ಅದೇ ನಳ್ಳಿ ಸಾಂಬಾರು ತೋರಿಸೈತಿಲ್ವಲ್ಲ, ಅದಕ್ಕೆ ಹೆಂಗೆ ಮಾಡೋದು ನಳ್ಳಿ ಸಾಂಬಾರು ಅಂತ ಇವತ್ತು ನೋಡೋದ ಕಣಪ್ಪ. ಬೇರೆ ಬೇರೆ ರೀತಿ ಮಾಡ್ತಾರೆ ಬೇರೆಯವರು, ಆದರೆ ನನಗೆ ಯಾವ ಗೊತ್ತು, ಯಾವ ಥರ ಗೊತ್ತು ಆ ರೀತಿ ತೋರಿಸ್ಕೊಡ್ತೀನಿಯಪ್ಪ. ಇದನ್ನ ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲೇ ಮಾಡೋದು, ಹೆಚ್ಚಾಗಿ ಹಳ್ಳಿ ಕಡೆ ಮಾಡ್ತಾರೆ. ಇಲ್ಲಾಂದರೆ ಹಳ್ಳಿಯಲ್ಲಿ ತಿಂದಿರ್ತಾರಲ್ಲಪ್ಪ, ಅವ್ರು ಮಾತ್ರ ನಳ್ಳಿ ಸಾಂಬಾರು ಮಾಡ್ತಾರೆ ಕಣಪ್ಪ. ಆಮೇಲೆ ಎಲ್ಲರೂ ತಿಂದಿರ್ತಾರಲ್ಲ, ತಿಂದಾದ್ಮೇಲೆ ಮಾಡಲೇಬೇಕು ಮನೇಲಿ ಅಂತ ಅನಿಸಿರ್ತದೆ. ಅವರು ಮಾಡ್ಕೊತಿದ್ದೀರಿ, ಒಬ್ಬರು ಗೊತ್ತಿರ್ತದೆ, ಒಬ್ಬರು ಗೊತ್ತಿರಲ್ಲ. ಗೊತ್ತಿದ್ರೂ ಚಂದನೆಯ, ಗೊತ್ತಿಲ್ಲದವ್ರು ಚಂದನೆಯಪ್ಪ. ಇವತ್ತು ತೋರಿಸ್ತೀವಲ್ಲ, ಒಂದ್ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತಲೂ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಬನ್ನಿ ಮತ್ತೆ ಅದು ಹೆಂಗೆ ಮಾಡೋದು ಹೆಂಗೆ ಮಟ್ಟೋದು ನೋಡ್ಕೊಂಬರದ. ಹೌದಾ? ಚಕ್ಕ ಲವಂಗ ಎತ್ಕೊಂಡ್ಬಿಡವ. ಚಕ್ಕ ಲವಂಗನ ಸರಿ ಆಯಿತು. ನೋಡಿ, ನಳ್ಳಿ ಸಾರಿಗೆ ಏನೇನು ಬೇಕು ಎಲ್ಲ ಪದಾರ್ಥನೂ ಇಲ್ಲೇ ಮಾಡ್ಬಿಟ್ಟಿವ್ನಿ. ನೋಡಿ, ಕಾಯಿ ಒಂದು ದೊಡ್ಡ ಪಾಲಷ್ಟು ಕಾಯಿ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಟಮಟಣಪ್ಪ. ಟಮಟಣು ಮುಂದೆನೇ ಹಾಕಬೇಕು, ಹುಳಿ ಇರಬೇಕು. ಜೊತೆಗೆ ಹುಣಸೆಹಣ್ಣು ಹಾಕತ್ತೀವಿ. ಆಮೇಲೆ ಚಕ್ಕ ಲವಂಗಪ್ಪ. ಚಕ್ಕ ಲವಂಗನ ಒಬ್ಬೊಬ್ಬರು ಖಾರದ ಪುಡಿಲೇ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಚಕ್ಕ ಲವಂಗ ಹಾಕೋಕ್ಕಿಲ್ಲ ಖಾರದ ಪುಡಿಗೆ. ಆಗ ನೋಡ್ಕೊಂಡು ಮಾಡ್ಕೊಂಡು ಚಕ್ಕ ಲವಂಗ ಎಷ್ಟು ಬೇಕಾದದು ಸಾಂಬಾರಿಗೆ ಆಗ ಗೊತ್ತಾಯ್ತದಾರ ಹಾಕಳಿ. ಇಷ್ಟು ಪದಾರ್ಥ ಬೇಕು ಕಣ್ರಪ್ಪ. ಆಮೇಲೆ ಹಾಕಣಂಗಿದ್ರೆ ಗಸಗಸೆ, ಅದೇ ಖಾರ ಆರಿಸ್ಕೊಳ್ಳೋಕ್ಕೆ ಜೊತೆಗೆ ಗಸಗಸೆ ಒಂದು ಸ್ವಲ್ಪ ಗಸಗಸೆ ಹಾಕ್ಬಿಟ್ರೆ ರುಚಿ ಇನ್ನೂ ಚೆನ್ನಾಗಿರ್ತದೆ ಕಣ್ರಪ್ಪ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟಮಟಣು, ಚಕ್ಕ ಲವಂಗ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕದಾಗೆ ಖಾರದ ಪುಡಿ ಕಣಪ್ಪ. ಎಲ್ಲರೂ ಮನೆ ಖಾರದ ಪುಡಿನೇ ಬಳಸಿದ್ರೆ ಅಡುಗೆ ಚೆನ್ನಾಗಿರ್ತದೆ. ಅಂಗಡಿ ಖಾರದ ಪುಡಿ ಬಳಸಿದ್ರೆ ಅಷ್ಟು ಚೆನ್ನಾಗಾಯ್ತಿಲ್ಲ ಕಣ್ರಪ್ಪ. ನಿಮಗೆ ಗೊತ್ತಿರ್ತದೆ, ಅನುಭವ ಎಲ್ಲ ಆಗಿರ್ತದೆ. ಅಂಗಡಿ ಖಾರದ ಪುಡಿಗೂ ಮನೆ ಖಾರದ ಪುಡಿಗೂ ಎಷ್ಟು ವ್ಯತ್ಯಾಸ ಅದ ಅಂತ ಗೊತ್ತಿರ್ತದೆ ಅಲ್ವಾ. ಆದಷ್ಟು ಮನೆ ಖಾರದ ಪುಡಿನೇ ಹಾಕೊಂಡ್ರೆ ಎಲ್ಲ ಸರ್ವೇ ಆರೋಗ್ಯಕ್ಕೂ ಒಳ್ಳೇದು ಇರ್ತದೆ, ಆಮೇಲೆ ರುಚಿನೂ ಚೆನ್ನಾಗಿರ್ತದೆ ಕಣ್ರಪ್ಪ. ಈಗ ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಳ್ಕಲಲ್ಲಿ ಆರಿಸ್ಕೊಬಿಡ್ತೀವಿ. ಆಮೇಲೆ ಅಪ್ಪ ಹುಣಸೆಹಣ್ಣು ಚೆನ್ನಾಗಿ ಅರಿಬೇಕು. ಅದು ಸ್ವಲ್ಪ ಅದ್ರದ್ದು ತಿಳಿ ಬಂದ್ಬಿಟ್ಟು ಮಿಕ್ಕಿರೋದೆಲ್ಲ ಉಳ್ಕೊಬಿಡ್ತದೆ. ಹಂಗಾದ್ರೂ ಏನಾದರೂ ಹಂಗೆ ಅನಿಸಿದ್ರೆ ಬಿಸಿನೀರು ಇರ್ತದಲ್ಲಪ್ಪ, ಬಿಸಿನೀರಿಗೆ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷನೋ 10 ನಿಮಿಷನೋ ಬಿಸಿನೀರು ಒಳಗಡೆ ಹಾಕ್ಬಿಡಿ ಹುಣಸೆಹಣ್ಣ. ಆಗ ಇದೆಲ್ಲ ಸಾಫ್ಟ್ ಆಯ್ತದೆ. ಆಗ ಸಾಫ್ಟ್ ಆದಮೇಲೆ ಚಮಚ ತಗೊಂಡು ಇಲ್ಲ ಕೈಯಲ್ಲೋ ಅದನ್ನ ಮುಟ್ಟಿ 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 ಮಾಡ್ತಾಯಿದ್ರೆ ಒಂಥರ ಮಾಮೂಲಿ ಸ್ಮ್ಯಾಶ್ ಮಾಡ್ತಾರಲ್ಲಪ್ಪ, ಹಂಗೆ ಮಾಡ್ಕೊಂಡ್ರೆ ರಸ ಒಳ್ಳೆ ಚೆನ್ನಾಗಿ ಬಿಡ್ತದೆ. ಇನ್ನು ಸೂಪರಯ್ಯ ಆ ಥರ ರಸ ತಗೊಂಡ್ರೆ. ಇಲ್ಲ ಅದು ಬೇಡ ಖಾರಕ್ಕೆ ಹಾಕೊಂಡ್ಬಿಡ್ತೀವಿ ಜೊತೆಗೆ ಅಂದರೆ ಖಾರದ ಕಾರು ಹಾಕೊಂಡು ರುಬ್ಕೊಳ್ರಪ್ಪ. ಅಲ್ಲ ನೈಸಾಗಿ ರುಬ್ಕೋಬೇಕು ಖಾರನ. ಮತ್ತೆ ಕಾಯಿ ತುರ್ಕೊಡೋಣ ಬರೋಣ ಮಗ. ಕಾಯಿ ತುರ್ಕಿಡ್ಕೊಡೋದೇನು ಬೇಡ, ಆಗಲೇ ಆಯಿತು. ಇನ್ನೊಂದು ಸ್ವಲ್ಪ ಅದೇ ಅಷ್ಟೇ ಮುಗೀತದೆ. ಈಗ ನೀನು ಹೋಗ್ಬಿಟ್ಟು ಅದೇ ಅಕ್ಕಿ ತೊಳೆದು ಮಾಡಿಬಿಟ್ಟು ಒಲೆ ಮೇಲೆ ಒಲೆ ಹಸ್ಬಿಟ್ಟಿಯಾ ಉಂಕನತೆ. ಸರಿ ಆಯಿತು, ಒಲೆ ಎಲ್ಲ ಹಚ್ತೀನಿ. ಅಕ್ಕಿ ಎಷ್ಟು ಹಾಕನೆ ಸೀತಾ? ನಳ್ಳಿ ಸಾರಲ್ವಾ, ಅದಕ್ಕೆ ಹಿಟ್ಟು ಮಾಡ್ಕೊಳಕಾಯ್ತದೆ. ಹಿಟ್ಟು ಮಾಡ್ಕೊಂಡ್ರೆ ಯಾರೂ ಅನ್ನನ ಅಷ್ಟು ಉಣ್ಣಕ್ಕಿಲ್ಲ. ಅದಕ್ಕೆ ಸ್ವಲ್ಪನೇ ಹಾಕು, ಒಂದು ಪಾವು ಹಾಕ್ಬಿಡು. ನಿಮ್ಮ ಅಪ್ಪ ಅಮ್ಮನೂ ಬಂದಾರಲ್ಲ, ಅಚ್ಚುಕಟ್ಟಾಗಿ ಊಟ ಮಾಡಲಿ, ಒಂದು ಪಾವು ಹಾಕ್ಬಿಡವ ಉಂಕನತೆ. ಸರಿ ಆಯಿತು ಮಗ. ಸೀತಾ, ಅಕ್ಕಿ ಸೋಸಿವ್ನಿ, ಪುನಃ ಯಾಕೆ ಸೋಸ್ತಾ ಇದ್ದೀ? ಅಯ್ಯೋ ಇಲ್ಲ ಕಣತೆ, ಅಕ್ಕಿನ ಸೋಸ್ತಾ ಇಲ್ಲ, ಹಂಗೆಯ ಒಂದು 2-3 ಸಲ ನೋಡ್ತಾವನಿ. ಈಗೇನು ಉಳೈಪಳ ಬಂದ್ಬಿಡ್ತಾವಲ್ಲ, ಅದಕ್ಕೆ ನೋಡ್ಕೊಂಡು ಮಾಡ್ಕೊಂಡು ಹಾಕ್ಬೇಕಲ್ಲ ಅಂದ್ಬಿಟ್ಟು ಒಂದ್ಸಲ ಕೇರ್ಬಿಡ್ತೀನಿ ಅಷ್ಟೇ. ಓ ಅದಕ್ಕೆ ಸರಿ ಸರಿ, ಒಳ್ಳೆ ಕೆಲಸನ ಮಾಡ್ತಿದ್ದಿ. ಒಂದೊಂದ್ಸಲ ಕೇರ್ಬಿಟ್ಟು ಹಾಕ್ಬಿಡು, ಜಾಸ್ತಿ ಏನು ಸೋಸ್ಕಿಸಕ್ಕೆ ಹೋಗ್ಬೇಡ. ಯಾಕಂದರೆ ಅವತ್ತು ಏನು ಬೆಳಗಿಂದ ಸಂಜೆ ತನಕ ಕೂತ್ಕೊಂಡು ಇರಪ್ಪರ ಹಳೆ ಪಳವೆಲ್ಲನೂ ಅಕ್ಕಿ ಎಲ್ಲ ಹುಡುಕ್ಬಿಟ್ಟು ಮೂಲೆ ಇರೋನೆಲ್ಲನೂ ಸೋಸಿವಿ, ನಾನು ಅಮ್ಮನೂ ಅದಕ್ಕೆ.
ಉಂಕನತೆ ಆಯ್ತು. ಅವ್ವ ಸೀತಾ ಹೋಗವ, ಅಪ್ಪ ಅಮ್ಮ ಬಂದವರಲ್ಲ, ಹೋಗ್ಬಿಟ್ಟು ಜೊತೆಲಿ ಮಾತು ಕಿತ್ತಾಡ್ಕೊಂಡು ಕೂತ್ಕೊ ಹೋಗವ. ಪಾಪ ಬೇಜಾರು ಮಾಡ್ಕೊಂಡಾರ ಏನೋ, ಯಾಕತೆ ಬೇಜಾರು? ಯಾಕನವ ನಾನು ನೋಡ್ರೆ ಇಲ್ಲಿ ಅಡುಗೆ ಮಾಡ್ತಾ ಕೂತೀವ್ನಿ, ನೀನು ನನಗೆ ಅಡುಗೆ ಮಾಡ್ಕೊಡ್ತಿದ್ದಿ. ಪಾಪ ನಿಮ್ಮ ಅಪ್ಪ ಅಮ್ಮ ಒಂದೇ ಕೂತಿದ್ದಾರೋ ಏನೋ ಕನತೆ. ಅದು ರಾಧಾ ಒಬ್ಳೆ ಇದ್ದಿದ್ದು ಅಲ್ವಾ, ಅದಕ್ಕೆ ಕಳಿಸ್ದೆ. ಹೋಗು ಕೆಲಸ ಮಾಡ್ಕೊಡೋದು ಬೇಡ, ಅಪ್ಪ ಅಮ್ಮ ಬಂದವರೆಲ್ಲ ಕೂತ್ಕೋಗು ಅಂತ ಕಳಿಸ್ದೆ ಮಾತು ಕಿತ್ತಾಡ್ಲಿ ಅಂತ. ಅಮ್ಮನೂ ತಾತನೂ ಅಲ್ಲಿ ಹಿಂದೆ ನಳ್ಳಿನ ಇದು ಅಚ್ಚುಕಟ್ಟು ಮಾಡ್ತಾವ್ರೆ, ನೀರು ಪರ ಹಾಕೊಡ್ಬೇಕಲ್ಲ. ಅದಕ್ಕೆ ಅಮ್ಮ ಅದೇ ಇನ್ನು ಅಚ್ಚುಕಟ್ಟು ಮಾಡೋಕ್ಕೆ ತಾತ ಮಾಡ್ತದೆ. ಇನ್ನು ಮಾವ ಪತ್ತೇನೆ ಇಲ್ವಲ್ಲ? ಅಯ್ಯೋ ಮಗ, ಯಾವ ಮಾವನವ ಅವನು? ತಕ ಎಷ್ಟು ಹೇಳಿದ್ರು ಅಷ್ಟೇ, ನಂಟ್ರು ಅನ್ನಕ್ಕಿಲ್ಲ, ಈ ಹಬ್ಬ ಅನ್ನಕ್ಕಿಲ್ಲ, ಹುಣ್ಣಿಮೆ ಅನ್ನಕ್ಕಿಲ್ಲ ಕಣವ. ಯಾವಾಗ್ಲೂ ಮನೆಯಲ್ಲಿ ಕುಕ್ಕರ್ ಕಾಲು ಕೂರಕ್ಕಿಲ್ಲ, ನಿಂತ್ಕೊಳಂಗಿಲ್ಲ ಕಣಪ್ಪ. ಯಾವಾಗ್ಲೂ ಸುತ್ತದು ಕಣವ. ಏನು ಮಾಡಕ್ ಆಯ್ಕಿಲ್ಲ. ಅದೇ ಏನೋ ಕೆಲಸ ಇದಂತೆ, ಅದಕ್ಕೆ ಕೆಲಸ ಮಾಡಕ್ ಹೋಗವ್ರೆ. ಕೆಲಸ ಐತದ ಸರಿ ಬುಡಿಯತ್ತ, ಯಾಕೆ ಬೈದಿರಿ ಪಾಪ, ಕೆಲಸ ತಾನೇ ಮಾಡಲಿ. ಕಣ್ ಮಗ, ನೀನು ಹೇಳೋದು ಸರಿಯೇ, ಕೆಲಸನೂ ಇರಬೇಕು. ಜೊತೆಗೆ ಅಲ್ಪ ಸ್ವಲ್ಪನಾದ್ರೂ ಮನೆ ಕಡೆ ಜ್ಞಾನ ಇರ್ಬೇಕು ತಾನೆ. ನೆಂಟರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಏನೂ ಇಲ್ಲ ಕಣವ. ಯಾವಾಗಲೂ ಕೆಲಸ ಅನ್ನೋದೆಯಾ. ಇನ್ನೇನು ಮಾಡೋಕ್ಕಾಗೋದು, ನಾವು ಮನೆಯಲ್ಲಿ ಇವೆಯಲ್ಲ, ನಾವು ನೋಡ್ಕೊಳ್ಳೋದು ಅಷ್ಟೇ. ಇನ್ನೇನು ಮಾಡಿಯವ? ಕಣತೆ, ನೀವು ಹೇಳಿದ್ದು ಸರಿಯೇ. ಮಗ ಹೋಗು, ನಾನು ಅಡುಗೆ ಪಡಿಗೆ ಮಾಡ್ಕೊತೀನಿ, ನೀನು ಬೇಡ ಹೋಗು ಅಂತ ಕೂತ್ಕೋ ಹೋಗು. ನಾಳೆ ನಡೀದು ಹೋಯ್ತಾರೆ ಪಾಪ. ಅಯ್ಯೋ ಹಂಗೆ ಅನ್ಕೊಳಕಿಲ್ಲ ಬುಡಿ, ಬೇಜ್ ಮಾಡ್ಕೊಳಕಿಲ್ಲ. ಅಲ್ಲ ಕಣ್ ಮಗ, ಬೇಜ್ ಕಣವ. ಹೋಗು, ಈಗ ನಾನು ಮಾಡ್ತಾವನಿಲ್ಲ, ಇಲ್ಲಿ ಅಡುಗೆ ಪಡಿಗೆ ಮಾಡ್ಕೊತೀವನಿಲ್ಲ. ಹೋಗು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಸ್ತಿ ಕಳ್ಕೊಂಡು ಕತೆ ಗೀತೆ ಆಡ್ಕೊಂಡು ಇರಿ ಹೋಗಿ. ಹಂಗಾರೆ ಹೋಗೋಣ, ಒಬ್ಬರೇ ಮಾಡ್ಕೊಂಡಿರಾ? ಜಾಸ್ತಿ ಆಯ್ಕಿಲ್ವ ಕೆಲಸ ನಿಮಗೆ? ಹೋಗು, ಯಾವ ಕೆಲಸ ಮಾಡೋಕ್ಕೆ ಇನ್ನು ಸ್ವಲ್ಪ ಆಯ್ತಲ್ಲ. ಈಗ ಕಾರಾಗಿರ ಎಲ್ಲ ಆಡ್ಕೊಂಡು ಇನ್ನೇನು ಉಕ್ಕಿನೂ ಹಾಕಿದೆಯಲ್ಲ ಒಲೆ ಮೇಲೆ, ಒಲೆನೂ ಚೆನ್ನಾಗಿ ಉರಿತದೆ. ಇದೇ ಊರಿಲಿ ಒಗ್ಗರಣೆ ಹಾಕ್ಬಿಟ್ಟು ಸಾರು ಮಾಡ್ಬಿಡೋದೆ ಆತೆ. ಹಂಗಾರೆ ನಾನು ಹೋಗೋಣ? ಉಂಕನ್ವಾಗ ಹೋಗವ, ಅದೇ ಸ್ವಲ್ಪ ಕೇಳಿ ಹೋಗು. ಉಂಕನತೆ ಆಯ್ತು. ಮತ್ತೆ ಆಮೇಲೆ ಏನಾದರೂ ಕೆಲ್ಸಕ್ಕೆ ತೊಂದ್ಗಿಂದ್ರೆ ಆದರೆ ಕರೀರಿ, ಏನಾದರೂ ಬೇಕಿಕ್ಕು ಅಂದರೆ ಮಾಡ್ಕೊಡ್ತೀನಿ. ಕಣ್ಮಗ ಆಯಿತು, ಹೋಗು. ಆಗಲೇ ಆಯ್ತು ನಂದು. ಇನ್ನೊಂದು 2-3 ಸುತ್ತಾಗ್ಬಿಟ್ರೆ ಸಾಕು, ಸಮದದೆ. ಇನ್ನೂ ನೆಳ್ಳಿನ ಅಚ್ಚುಕಟ್ಟು ಮಾಡಕ್ಕೆ ಹೋಗಿ ಇನ್ನೂ ಬಂದೇ ಇಲ್ವಲ್ಲ ತಗೊಂಡು. ನಮ್ಮ ಅತ್ತೆ ಇನ್ನೂ ಎಷ್ಟೊತ್ತು ಮಾಡೋದು ಕಾಣಲ್ಲ. ಅಲ್ಲ ಕಣ್ಮರಯ್ಯ, ಇರೋದು ನೋಡ್ರೆ ಒಂದು 7-8 ನಳ್ಳಿ, ಇಷ್ಟೊತ್ತು ತಗೊಂಡಲ್ಲ. ನೀನು ತಗೊಂಡಿರೋದು ನೋಡ್ರಿ ಎಲ್ಲ ಮರಿಗಿರಿ ಕುಯ್ತಾ ಇರಬೇಕು ಅನ್ನಂಗೆ ಅದೇ ಕನ ಮರಯ್ಯ. ಇಷ್ಟೊತ್ತ ಮಾಡೋದು ಅಲ್ಲಕನ. ಮೊದಲೆಲ್ಲ ಬಿರ್ಬಿರ್ನೆ ಚೆನ್ನಾಗಿ ಮಾಡ್ತಿದ್ದೆ, ಯಾಕಂಗೆ ತಳಾರ ಕಲ್ತ್ಕೊಂಡಿದ್ದೀಗ? ಎಲ್ಲಿ ತಳಾರಾಯ್ತು? ಇಷ್ಟು ಬಿರ್ನೆ ಮಾಡ್ಕೊಟ್ಟಿವ್ನಿ, ಹೋಗು ತಗೊಂಡು. ತಗೊಂಡು ಹೋಯ್ತೀನಿ ಆಯಿತು. ಬರಬೇಕಾದ್ರೆ ಆ ಬೇಸನ್ನುವೆ ಆ ಚೌರ್ಗೆನೂ ಎತ್ಕೊಂಬ. ಎಲ್ಲಿ ಮಡ್ಗನೆ? ಅಲ್ಲಿ ಬಂದ್ಬಿಟ್ಟು ಮುಂದೆ ಜರಲ್ಲಿ ಮಡ್ಬಿಡು, ಸೋಪ್ ಕೀಪ್ ಹಾಕೊಂಡ್ರೆ ಚೆನ್ನಾಗಿ ತೊಳ್ಕೊತೀವಿ. ಸರಿ ಆಯಿತು. ನೋಡ್ರಪ್ಪ, ನಮ್ಮ ಮನೆಯವನು ಆಗ್ಲೇ ತಗೊಂಡೆ, ನಳ್ಳಿ ಹೆಚ್ಚಿಕೊಟ್ಟು ಮಾಡ್ಕೊಡ್ತೀನಿ ಅಂದ್ಬಿಟ್ಟು. ಇನ್ನೂ ಆಗಿರ್ಲಿಲ್ಲ. ಆಗ ನಾನು ಬಂದ್ಬಿಟ್ಟು ನೀರು ಪರ ಹಾಕೊಟ್ಟಿದ್ಕೆ ಹೆಂಗೋ ಬಿರ್ನೆ ಆಯಿತು. ಒಳ್ಳೆ ನಳ್ಳಿ ಅಂತೂ ಸೂಪರ್ ಆಗವೆ, ಬಲ್ತವೆ, ಒಳ್ಳೆ ಸೂಪರ್ ಆಗದೆ. ಆಮೇಲೆ ನಮ್ಮ ಮನೆಯವನು ಅಷ್ಟೇ ಬಿರ್ನೆ ಆಗಲಿಲ್ಲ, ತಳಾರಾಗೋಯ್ತು. ಆದ್ರೂ ಕೆಲಸ ಅಚ್ಚುಕಟ್ಟಾಗಂತೂ ಮಾಡವ್ರೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲನೂ ಗಲ್ಗಿಲ್ಜಿ ಎಲ್ಲ ತೆಗ್ದಾಕಿ ಕಾಲು ಕೈ ಎಲ್ಲನೂ ಚೆನ್ನಾಗಿ ಮಾಡಿ ಮಡ್ಗವ್ರೆ. ಇನ್ನೇನು ಇಲ್ಲ ಕಣ್ರಪ್ಪ. ಹೋಗ್ಬಿಟ್ಟು ನಮ್ಮ ಪಾರ್ವತಿಗೆ ಎಲ್ಲ ಅಡುಗೆ ಗಿಡ್ಗೆ ಮಾಡ್ತಿದ್ದಾಳೇನೋ, ಹೋಗಿ ಕೊಟ್ಬಿಡ್ತೀನಿ, ಗೊತ್ತಾಯ್ತದೆ. ಹಂಗೆಯಪ್ಪ, ನೀವು ನಳ್ಗಿಲಿ ತಿಂದಿದ್ರೆ ಹೆಂಗಿರ್ತದೆ ರುಚಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದ್ರದ್ದು ಮಟನು ಚಿಕನು ಎಲ್ಲಕ್ಕಿಂತ ಡಿಫ್ರೆಂಟಾಗಿ ಒಳ್ಳೆ ಚೆನ್ನಾಗಿರ್ತದೆ. ತಿಂದವ್ರಿಗೆ ಗೊತ್ತು ಈ ನಳ್ಳಿ ರುಚಿ ಏನು ಅಂತ. ಮಗ ಪಾರ್ವತಿ ಆಯ್ತಾ? ಅತ್ತೆ ಆಗ್ಲಿಂದನೂ ಅನ್ಕೋತಾ ಇದ್ದೆ, ಏನು ಇನ್ನೂ ಬರ್ನೇ ಇಲ್ವಲ್ಲ ಅಂತ. ಸರಿಯಾಗಿ ಟೈಮ್ ಬಂದ್ಬಿಟ್ರಿ ಬಿಡಿ. ನೋಡಿ ಇಲ್ಲೂ ಖಾರ ಪರ ಎಲ್ಲ ಅರ್ಧ ಆಯಿತು, ಅಲ್ಲೂ ಒಲೆ ಮೇಲೆ ಅಕ್ಕಿ ಬೇಯ್ತದೆ, ಅದನ್ನೂ ಬಸ್ತು ಬಿಟ್ರೆ ಅನ್ನ ರೆಡಿ ಆಯ್ತದೆ. ಏನೇನೂ ಇಲ್ಲ, ಒಗ್ಗರಣೆ ಕೊಟ್ಬಿಟ್ರೆ ಮುಗೀತು. ಹಂಗಾರೆ ಬಂದಿದ್ದಕ್ಕೆ ಸರಿ ಆಯಿತು. ಒಮ್ಮೆಗೆ ಪಪ್ಪ ಸೀತವ್ರ ಅಮ್ಮ ಬೆಳಿಗ್ಗೆ ಊಟ ಮಾಡಿದಾರೋ ಇಲ್ವೋ ಕಾಣಲ್ಲ. ಯಾಕನತ್ತೆ ಮನೇಲಿ ಮಾಡಿದ್ವಲ್ಲ ಒಗ್ಗರಣೆನ, ಬಂದ ತಕ್ಷಣ ಕೇಳಿದೆ ಊಟ ಮಾಡಿ ತಿಂಡಿ ಮಾಡಿ ಅಂತ. ಅದಕ್ಕೆ ಏನು ಬೇಡ ಮನೇಲಿ ಮಾಡ್ಕೊ ಬಂದಿವಿ, ತಂಗ್ಳು ಸಾರಿತ್ತು, ಅನ್ನ ಮಾಡ್ಕೊಂಡು ಉಣ್ಕೊ ಬಂದಿವಿ ಅಂತ ಅಂದರು. ಪಾಪ ಆಗ ಉಣ್ಕೊ ಬಂದಿರೋದು ಇಷ್ಟೊತ್ತಿಗೆ ಕಾರ್ಗೆ ಹೋಗಿರ್ತದಪ್ಪ. ಬಸ್ ಕಿಸಲೆಲ್ಲ ಕುಲಿಕೊಂಡು ಬರೋ ತನಕ ಸ್ವಲ್ಪ ಬೇಗ ಮಾಡವ. ಏನತ್ತೆ ಆಯಿತು, ಎಲ್ಲ ಆಯಿತು ನೋಡಿ. ಇದು ಖಾರ ಎಲ್ಲ ಸಮದಾಗದೆ
ತೆಗೆದ್ಬಿಟ್ಟು ಒಂದು ಪಾತ್ರೆ ಎಲ್ಲ ಹಾಕೊಂಡು ಅನ್ನನ ಬಸ್ತು ಬಿಡ್ತೀನಿ. ಮುಗೀತೀಗ ಬರವ. ನೋಡಿ ಒಗ್ಗರಣೆ ಮಾಡೋದು ಹೆಂಗೆ ಅಂದರೆ ಎಣ್ಣೆ ಬಿಟ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಆಮೇಲೆ ಅದೊಂದು ಸ್ವಲ್ಪ ಕಲರ್ ಆಯ್ತದಲ್ಲ ಈರುಳ್ಳಿ, ಅದಾದ ತಕ್ಷಣ ಈ ನಳ್ಳಿಗಳು ಅದೇ ಕಟ್ ಮಾಡ್ಕೊಂಡಿರೋ ನಳ್ಳಿಗಳನ್ನೆಲ್ಲ ಹಾಕಬೇಕು. ಹಾಕೊಂಡು ಫ್ರೈ ಮಾಡ್ಕೋಬೇಕು ಕಣ್ರಪ್ಪ. ಆಮೇಲೆ ಈ ನಳ್ಳಿಗಳು ಬಿಸಿಗೆ ಅದು ಒಂಥರ ಸಿಡಿತವೆ, ಪಟ್ 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 ಅಂತ ಸಿಡಿದವೆ. ಆಗ ಸಿಡ್ಗಿಡ್ದು ಎಲ್ಲ ಸಿಡಿಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಪಟ್ 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 ಅಂತ ಸೌಂಡ್ ಬರ್ತದೆ ಆಯ್ತ್ರಪ್ಪ. ಆಮೇಲೆ ಇನ್ನೇನು ಖಾರ ಆರಿಸ್ಕೊಂಡಿವಿ ಉಯ್ಯೋದಯ, ಆಮೇಲೆ ಬೇಯಿಸೋದು, ಆಮೇಲೆ ಲಾಸ್ಟಕ್ಕೆ ಉಪ್ಪು ಕೊತ್ತಂಬರಿ ಸೊಪ್ಪು. ಇನ್ನೇನ್ರಪ್ಪ ಮುಗೀತಲ್ಲ. ಇದೇ ಥರ ನಿಮಗೂ ಇಷ್ಟ ಆದರೆ ರೆಸಿಪಿ ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ. ಆಮೇಲೆ ಅಪ್ಪ ಇವು ಅಮ್ಮ ಯಾಕೆ ಹಿಂಗೆ ಬಾಣಲಿ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಿಮಗೂ ಕಾಣಿಸ್ಬೇಕಲ್ಲ ತೋರ್ಸೋಕ್ಕೆ, ಚೆನ್ನಾಗಿ ಕಾಣ್ತದೆ. ಆಮೇಲೆ ವಿಡಿಯೋ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಹಿಂಗೆ ಬಾಣಲಿ ತಗೊಂಡಿವಿ. ನೀವು ಅದೇ ಒಂಥರ ದಪ್ಪ ದಪ್ಪ ಪಾತ್ರೆ ಇರ್ತಾವಲ್ಲ ನೋಡಿ, ಆ ಥರ ಪಾತ್ರೆ ಮಾಡಿದ್ರೆ ಅಡುಗೆ ಚೆನ್ನಾಗಿರ್ತದೆ. ಅದ್ರಲ್ಲಿ ಮಾಡ್ಕೊಂಡ್ರಪ್ಪ. ನಾನು ನಿಮ್ಗೆ ತೋರಿಸ್ಬೇಕಲ್ಲ, ಚೆನ್ನಾಗಿ ಕಾಣಿಸ್ಬೇಕಲ್ಲ, ಅದಕ್ಕೋಸ್ಕರ ಹಿಂಗೆ ಬಾಣಲಿ ಮಾಡ್ಕೊಂಡಿವಿ ಅಷ್ಟೇ. ಒಗ್ಗರಣೆಗೆ ಉಪ್ಪು ಸ್ವಲ್ಪ ಹಾಕೊಳ್ಳಿ, ಆಮೇಲೆ ಹಾಕಬೇಕಲ್ಲ ಅದಕ್ಕೆ. ಇಲ್ಲ ಈಗ ಹಾಕೊಳ್ಳೋಕ್ಕಿಲ್ಲ ಅಂದರೆ ಸ್ವಲ್ಪ ರುಚಿ ಕಡಿಮೆ ಆಗೋಯ್ತದೆ. ನಳ್ಳಿಗಳಲ್ಲಿ ರುಚಿ ಬೇಕಲ್ಲ ಅದಕ್ಕೆ ಸ್ವಲ್ಪ ಬೀಳ್ತೋ ಬೀಳ್ನಿಲ್ವೋ ನನಗೆ ಸ್ವಲ್ಪ ಉಪ್ಪು ಹಾಕಬಿಡಿ ಅಷ್ಟೇ ಕಣ್ರಪ್ಪ. ಎಲ್ಲ ಸಿಡಿತದೆ ಈಗ ಟಪ್ 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 ಅಂತ ಸಿಡ್ದಾದ್ಮೇಲೆ ಖಾರ ಹಾಕಬಿಡಿ. ನಳ್ಳಿ ಸಾರು 95 ಭಾಗದಷ್ಟು ಎಲ್ಲ ಮುಗ್ದೋಗದೆ. ಇನ್ನೇನು ಇಲ್ಲ, ಕೊತ್ತಂಬರಿ ಸೊಪ್ಪು ಆಮೇಲೆ ಉಪ್ಪು ಕಣ್ರಪ್ಪ, ಅಷ್ಟು ಹಾಕ್ಬಿಟ್ರೆ ಮುಗೀತು. ನೋಡ್ರಪ್ಪ, ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತು. ಅಕಸ್ಮಾತ್ ನಮ್ಮ ಅಡುಗೆಯಲ್ಲಿ ಅಥವಾ ನಮ್ಮ ಮಾತಲ್ಲಿ ಏನಾದರೂ ತಪ್ಪಾಗ್ಬಿಟ್ಟಿದ್ರೆ ಕ್ಷಮಿಸ್ಬಿಡಿ ಆಯ್ತ್ರಪ್ಪ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಯಾರು ವಿಡಿಯೋ ನೋಡ್ತಿದ್ದೀರಿ, ಮೊದಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ನೋಡ್ರಪ್ಪ. ಯಾಕಂದರೆ ನಾವು ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಆಗ ಒಂದುವೇ ವಿಡಿಯೋಗಳು ಮಿಸ್ ಆಯ್ತಿಲ್ಲ, ಎಲ್ಲ ನೋಡ್ಬೋದು ಕಣ್ರಪ್ಪ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಇದ್ದರೆ ಶೇರ್ ಮಾಡ್ಕೊಂಡು ಎಂಜಾಯ್ ಮಾಡಿ. ಇದೇ ಥರ ರೆಸಿಪಿ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಪ್ಪ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕಾರ್ಟೂನ್ ಚಾನಲ್ಲು ಅಕೌಂಟ್ ಐತೆ, ಹಳ್ಳಿ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ. ದಯವಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಫಾಲೋ ಮಾಡಿಕೊಂಡು ಅಲ್ಲಿಗೂ ಸಪೋರ್ಟ್ ಮಾಡ್ರಪ್ಪ.